ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ಒಳ್ಳೆ ಹೇರ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಯಾರು ಕೂಡ ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳೇಬೇಡಿ, ಯಾಕಂದರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಇವಾಗಂತೂ ಕೂದಲು ಉದುರೋ ಸಮಸ್ಯೆ ಸರ್ವೇ ಸಾಮಾನ್ಯ ಆಗಿದೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರ್ತಾರೆ, ತುಂಬಾ ಕೂದಲು ಉದುರ್ತಾ ಇದೆ, ತುಂಬಾ ಡೆಂಡ್ರಪ್ ಆಗಿದೆ, ತುಂಬಾ ಕೂದಲು ಉದುರಿ ತುಂಬ ತೆಳುವಾಗಿದೆ, ಹಾಗೆ ಕೂದಲು ಬುಡ ಸಮೇತನೇ ಕೀಳ್ತಾ ಇದೆ ಅಂತ ಹೇಳ್ತಾನೆ ಇರ್ತಾರೆ. ಸುಲಭವಾಗಿ ನಾವು ಮನೆ ಮದ್ದನ್ನು ಮಾಡ್ಕೊಂಡ್ಬಿಡ್ಬೋದು. ಮನೆಯಲ್ಲಿ ಇರುವಂಥ ಪದಾರ್ಥಗಳನ್ನ ಬಳಸಿಕೊಂಡು ನಮ್ಮ ಕೂದಲಿಗೆ ಪೋಷಣೆಯನ್ನು ನೀಡ್ಕೋಬಹುದು. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ನಿಮಗೆ ತುಂಬಾ ಯೂಸ್ ಆಗುತ್ತೆ. ಹಾಗೆ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮೊದಲನೇದಾಗಿ ಚಕ್ಕೆಯನ್ನು ತೆಗೆದುಕೊಂಡಿದ್ದೀನಿ. ಚಕ್ಕೆ ಅಂತಾರೆ, ಇಲ್ಲ ದಾಲ್ಚಿನ್ನಿ ಅಂತಾರೆ, ಹಾಗೆಯೇ ಇಂಗ್ಲೀಷಲ್ಲಿ ಇದಕ್ಕೆ ಸಿನ್ನಮೋನ್ ಅಂತ ಕೂಡ ಕರೀತಾರೆ. ಈ ಚಕ್ಕೆ ಏನಿದೆ ನಮ್ಮ ಕೂದಲಿಗೆ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಈ ಚಕ್ಕೆಯನ್ನು ಕೇವಲ ಅಡುಗೆಗೆ ಅಷ್ಟೇ ಬಳಸೋದೇ ನಮ್ಮ ಕೂದಲಿಗೂ ಕೂಡ ಬಳಸೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಕೂದಲನ್ನು ನಾವು ಗ್ರೋತ್ ಮಾಡ್ಕೋಬೋದು. ಕೂದಲು ಉದುರೋದಕ್ಕೆ ಹಲವಾರು ಕಾರಣಗಳಿರ್ಬೋದು. ಗಡುಸಾದ ನೀರು ಅಂದರೆ ನಾವು ಸ್ವಲ್ಪ ಉಪ್ಪಿನ ಪ್ರಮಾಣ ಇರುವಂಥ ನೀರನ್ನು ಯೂಸ್ ಮಾಡ್ತಾ ಬರೋದ್ರಿಂದ ಕೂದಲು ಉದುರೋ ಸಮಸ್ಯೆಯನ್ನು ನಾವು ಎದುರಿಸ್ತೀವಿ. ಹಾಗೆಯೇ ಸಿಹಿಯಾದ ನೀರನ್ನು ನಾವು ಬಳಸ್ತಾ ಬಂದರೆ ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗೆಯೇ ಮಾಲಿನ್ಯದಿಂದನೂ ಕೂಡ ಕೂದಲು ಉದುರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಧೂಳು ಇದೆ, ಧೂಳಿನಿಂದನೂ ಕೂಡ ಕೂದಲು ಉದುರ್ಬೋದು. ಹಾಗೆ ಸೂರ್ಯನ ಕಿರಣಗಳಿಂದನೂ ಕೂಡ ಕೂದಲು ಉದುರುತ್ತೆ. ಹಾಗೆಯೇ ಕೂದಲನ್ನು ಕೇರ್ ಮಾಡೋದಿಲ್ಲ, ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ನೀಟಾಗಿ ತಲೆ ಸ್ನಾನ ಮಾಡೋದಿಲ್ಲ, ಬೇಕಾಬಿಟ್ಟಿಯಾಗಿ ಇರ್ತೀವಿ, ಹೆಂಗೆ ಬೇಕಾದಂಗೆ ಧೂಳಲ್ಲಿ ಓಡಾಡ್ತೀವಿ, ಹಾಗೆ ಬಿಸಿಲಲ್ಲಿ ಕೂಡ ಓಡಾಡ್ತೀವಿ. ಇದರಿಂದನೂ ಕೂಡ ಕೂದಲು ಉದುರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಮೊದಲು ನಾನು ಚಕ್ಕೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಇದು ವಿವಿಧ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ತುಂಬಾ ಒಳ್ಳೆಯದು. ಹಾಗೆ ನಮ್ಮ ಕೇಶರಾಶಿನೂ ಕೂಡ ನಾವು ತುಂಬ ಚೆನ್ನಾಗಿ ಬೆಳೆಸ್ಕೋಬೇಕು ಅಂತಂದರೆ ನಾವು ಈ ದಾಲ್ಚಿನ್ನಿಯನ್ನು ಬಳಸಲೇಬೇಕಾಗುತ್ತೆ. ಈ ದಾಲ್ಚಿನ್ನಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಸೂಕ್ಷ್ಮಾಣು ವಿರೋಧಿ ಗುಣಗಳು ಇರೋದರಿಂದ ನಮ್ಮ ಕೂದಲಿಗೆ ಹಲವಾರು ರೀತಿಯ ಆರೋಗ್ಯ ಲಾಭಗಳನ್ನು ಇದು ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾನಿಲ್ಲಿ ಮೆಂತ್ಯ ಕಾಳುಗಳನ್ನು ಕೂಡ ತಗೊಳ್ತಾ ಇದ್ದೀನಿ. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳುಗಳನ್ನು ತಗೊಂಡಿದ್ದೀನಿ. ಇದನ್ನು ರಾತ್ರಿನೇ ನೆನೆ ಹಾಕಿದ್ದೀನಿ ನಾನು. ಹೀಗೆ ನೆನೆ ಹಾಕಿದ್ರಿಂದ ತುಂಬ ಚೆನ್ನಾಗಿ ಇದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ ಅಂತ ರಾತ್ರಿನೇ ನೆನೆ ಹಾಕಿರೋ ಮೆಂತ್ಯ ಕಾಳುಗಳಿವು. ನೀವು ನೋಡ್ತಾ ಇರ್ಬೋದು, ಆವಾಗಲೇ ತುಂಬ ಚೆನ್ನಾಗಿ ನೆಂದಿದೆ. ಇದು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಹಚ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಕೂದಲಿಗೆ ಬೇಕಾಗಿರುವಂಥ ಪೋಷಕಾಂಶಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುತ್ತೆ ಅಂತ ರಾತ್ರಿನೇ ನೆನೆ ಹಾಕಿ ಇಟ್ಕೊಂಡಿರುವಂಥ ಮೆಂತ್ಯ ಕಾಳುಗಳಿವು. ಈ ಮೆಂತ್ಯ ಕಾಳುಗಳು ಕೂಡ ಹಾಗೆಯೇ ಕೂದಲಿನ ಬೆಳವಣಿಗೆಗೆ ಅತ್ಯದ್ಭುತವಾದಂಥ ನೈಸರ್ಗಿಕ ಮನೆಮದ್ದು ಅಂತಲೇ ಹೇಳ್ಬೋದು. ಹಾಗೆಯೇ ನೆನೆಸಿಟ್ಟಿರೋ ಮೆಂತ್ಯ ಕಾಳುಗಳಂತೂ ಭಾರಿ ಪವರ್ಫುಲ್ ಅಂತಲೇ ಹೇಳ್ಬೋದು. ಈ ಚಕ್ಕೆ ಇರ್ಬೋದು, ಹಾಗೆಯೇ ಈ ನೆನೆಸಿಟ್ಟಿರೋ ಮೆಂತ್ಯ ಕಾಳುಗಳು ಇರ್ಬೋದು, ಕೂದಲು ಉದುರೋದನ್ನು ಶಾಶ್ವತವಾಗಿ ದೂರಗೊಳಿಸುತ್ತೆ ಅಂತಲೇ ಹೇಳ್ಬೋದು. ಕೂದಲು ಉದುರೋದನ್ನು ದೂರ ಮಾಡಿ ಹಾಗೆ ಕೂದಲು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಈ ದಾಲ್ಚಿನ್ನಿ ಇರ್ಬೋದು, ಮೆಂತ್ಯ ಕಾಳುಗಳು ಇರ್ಬೋದು, ತುಂಬಾ ಅವಕಾಶ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು. ಕೆಲವೊಬ್ಬರು ತಲೆಯಲ್ಲಿ ನೀವು ನೋಡಿರ್ಬೋದು, ತುಂಬ ಚಿಕ್ಕ ಚಿಕ್ಕ ಕೂದಲು ಇರುತ್ತೆ, ಅದು ಗ್ರೋತ್ ಆಗ್ತಾನೇ ಇರಲ್ಲ, ಹಾಗೇ ಇರುತ್ತೆ. ಅದು ಕೂಡ ಬೆಳೆಯೋಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ಇದರಲ್ಲಿ ಅಪಾರ ಪ್ರಮಾಣದಲ್ಲಿ ಪ್ರೋಟೀನ್ ಇದೆ, ಹಾಗೆಯೇ ನಿಕೋಟಿನಿಕ್ ಆಮ್ಲ ಕೂಡ ಇದೆ, ಕಬ್ಬಿಣ ಮತ್ತು ಲೆಸಿಥಿನ್ ಇರೋದ್ರಿಂದ ಕೂದಲಿಗೆ ಆಗುವಂಥ ಪ್ರತಿಯೊಂದು ಹಾನಿಯನ್ನು ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು. ತುಂಬ ಹೊಟ್ಟಾಗಿದೆ, ತುಂಬ ತಲೆ ಹೊಟ್ಟಾಗಿದೆ ಅನ್ನೋ ಸಮಸ್ಯೆಯನ್ನು ಕೂಡ ಇದು ದೂರ ಮಾಡುತ್ತೆ. ಚಿಕ್ಕ ಏಜ್ಗೆ ಬಿಳಿ ಕೂದಲಾಗ್ತಾ ಇದೆ ಅನ್ನೋ ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡ್ಕೋಬೇಕು ಅಂದರೆ ಈ ಮೆಂತ್ಯ ಕಾಳುಗಳನ್ನು ನಾವು ಉಪಯೋಗಿಸಲೇಬೇಕಾಗುತ್ತೆ. ಚಕ್ಕೆ ಇರ್ಬೋದು, ಹಾಗೆ ಈ ಮೆಂತ್ಯ ಕಾಳುಗಳನ್ನು ನಾವು ಪದೇ ಪದೇ ಬಳಸ್ತಾ ಬರೋದ್ರಿಂದ ಚಿಕ್ಕ ಏಜ್ಗೆ ಕೂದಲು ಬಿಳಿಯಾಗೋದನ್ನು ಕೂಡ ನಾವು ತಪ್ಪಿಸ್ಬೋದು. ಕೂದಲು ಸದಾಕಾಲ ನಮ್ಮ ಕೂದಲು ಕಪ್ಪಾಗಿ ಇರಬೇಕು ಅಂತ ಅಂದರೆ ನಾವು ಇವುಗಳನ್ನು ಬಳಸಲೇಬೇಕಾಗುತ್ತೆ. ನಾವು ಕೂದಲು ಉದುರೋ ಸಮಸ್ಯೆಯಿಂದ ತುಂಬಾ ಒದ್ದಾಡ್ತಾ ಇರ್ತೀವಿ. ನಮ್ಮ ಕೂದಲಿಗೆ ಏನು ಬೇಕಾಗಿರುತ್ತೆ ಪೋಷಕಾಂಶಗಳು, ಯಾವ ಪೋಷಕಾಂಶಗಳು ನಮಗೆ ಅವಶ್ಯಕ, ಆ ಪೋಷಕಾಂಶಗಳೆಲ್ಲ ಇದರಲ್ಲಿ ಇರೋದ್ರಿಂದ ಇವುಗಳನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಗುಡ್ ರಿಸಲ್ಟನ್ನು ನಾವು ಪಡ್ಕೋಬೋದು. ಕೂದಲಿಗೆ ಆಗುವಂಥ ಪ್ರತಿಯೊಂದು ಹಾನಿಯನ್ನು ಕೂಡ ನಾವು ತಪ್ಪಿಸ್ಕೋಬೋದು. ಕೂದಲು ತುಂಬಾ ಉದುರ್ತಾ ಇದೆ ಅನ್ನೋ ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡ್ಕೋಬೋದು. ಹಾಗೆಯೇ ತುಂಬ ಅಂದರೆ ತುಂಬಾ ಹೊಟ್ಟಾಗಿದೆ, ತಲೆಯಲ್ಲಿ ಏನೇ ಮಾಡಿದ್ರೂ ಕೂಡ ಹೊಟ್ಟು ಹೋಗ್ತಾನೇ ಇಲ್ಲ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ತಲೆ ಹೊಟ್ಟನ್ನು ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು. ಕೂದಲು ತುಂಬ ತೆಳುವಾಗಿದೆ ಅನ್ನೋರು ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ದಪ್ಪವಾಗಿ ಉದ್ದವಾಗಿ ಬರುತ್ತೆ, ಹಾಗೆ ಶೈನಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾನಿಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಟೀ ಪುಡಿಯನ್ನು ಕೂಡ ತೊಗೊಂಡಿದ್ದೀನಿ. ಈ ಟೀ ಪುಡಿನೂ ಕೂಡ ಹಾಗೆಯೇ ಕೂದಲಿನ ಬುಡವನ್ನು ಗಟ್ಟಿಗೊಳಿಸುತ್ತೆ,
ಗಟ್ಟಿಗೊಳಿಸುತ್ತೆ. ಕೂದಲು ಬುಡ ಸಮೇತನೇ ಕೀಳ್ತಾ ಇದೆ, ತುಂಬಾ ಬುಡ ಸಮೇತನೇ ಕೂದಲು ಕಿತ್ತು ಬರ್ತಾ ಇದೆ ಅಂತ ಯೋಚನೆ ಮಾಡೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಬುಡದಿಂದಲೇ ಗಟ್ಟಿಗೊಳಿಸುತ್ತೆ ಅಂತಲೇ ಹೇಳ್ಬೋದು. ಈ ಟೀ ಪೌಡರಲ್ಲಿ ಕೆಫಿನ್ ಇದೆ, ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಗಳು ತುಂಬ ಅಂದರೆ ತುಂಬಾ ಇರೋದ್ರಿಂದ ಕೂದಲು ಬುಡವನ್ನು ಇವು ಸ್ಟ್ರಾಂಗ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಬಿಳಿ ಕೂದಲನ್ನು ಕಪ್ಪಾಗಿಸುವ ಚಮತ್ಕಾರಿ ಕೆಲಸನ ಇದು ಮಾಡುತ್ತೆ ಅಂತಲೇ ಹೇಳ್ಬೋದು. ಚಿಕ್ಕ ಏಜಿಗೆ ಕೂದಲು ಬಿಳಿ ಆಗ್ತಾ ಇದೆ ಅನ್ನೋ ಸಮಸ್ಯೆಯನ್ನು ಅನುಭವಿಸ್ತಾ ಇರೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಕಪ್ಪಾಗಿ ಬರುತ್ತೆ, ಹಾಗೆ ದಪ್ಪವಾಗಿ ಕೂಡ ಬರುತ್ತೆ. ಹಾಗೆಯೇ ಕೂದಲು ತುಂಬ ರಫ್ ಆಗಿದೆ, ಸ್ಮೂತ್ ಇಲ್ಲ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಸ್ಮೂತ್ ಆಗುತ್ತೆ. ಹಾಗೆಯೇ ಈ ಟೀ ಪುಡಿಯನ್ನು ಸದಾ ನಾವು ಬಳಸ್ತಾ ಬರೋದ್ರಿಂದ ಕೂದಲಿಗೆ ಒಂದೊಳ್ಳೆ ಹೊಳಪು ಕೂಡ ಬರುತ್ತೆ. ಈ 3 ಪದಾರ್ಥಗಳು ಕೂಡ ಹಾಗೆಯೇ ದಾಲ್ಚಿನ್ನಿ ಇರ್ಬೋದು, ಹಾಗೆ ನೆನೆಸಿಟ್ಟಿರೋ ಮೆಂತ್ಯ ಕಾಳುಗಳು ಇರ್ಬೋದು, ಹಾಗೆ ಟೀ ಪೌಡರ್ ಇರ್ಬೋದು, 3 ಕೂಡ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಕೂದಲಿಗೆ ಬೇಕಾಗಿರುವಂಥ ಅತ್ಯಮೂಲ್ಯವಾದಂಥ ಪೋಷಕಾಂಶಗಳನ್ನು ಒದಗಿಸುವ ಶಕ್ತಿ ಈ 3 ಪದಾರ್ಥಗಳಲ್ಲಿದೆ ಅಂತಲೇ ಹೇಳ್ಬೋದು. 3 ಕೂಡ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಕೂದಲಿಗೆ ಆಗುವಂಥ ಹಾನಿಯನ್ನು ತಪ್ಪಿಸಿ, ಒಂದು ಡ್ಯಾಂಡ್ರಫ್ ಇರ್ಬೋದು, ಇಲ್ಲ ಕೂದಲು ಉದುರೋ ಸಮಸ್ಯೆ ಇರ್ಬೋದು, ಕೂದಲು ತುಂಬಾ ಸ್ಪ್ಲಿಟ್ ಎಂಡ್ ಆಗಿದೆ, ತುಂಬ ತುದಿ ಎಲ್ಲ ಒಡಿತಾ ಇದೆ, ಕೂದಲು ಅಲ್ಲಲ್ಲೇ ಕಟ್ ಆಗ್ತಾ ಇದೆ, ಹಾಗೆಯೇ ಬುಡ ಸಮೇತನೇ ಕೂಡ ಕೂದಲು ಕಿತ್ತು ಬರ್ತಾ ಇದೆ ಅನ್ನೋರು ಈ 3 ಪದಾರ್ಥಗಳನ್ನ ಬಳಸ್ಕೊಂಡು ಹೇರ್ ಪ್ಯಾಕನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಹೇರ್ಸನ್ನು ಗ್ರೋತ್ ಮಾಡ್ಕೋಬೋದು. ಕೂದಲಿಗೆ ಆಗುವಂಥ ಪ್ರತಿಯೊಂದು ಹಾನಿಯನ್ನು ಕೂಡ ನಾವು ದೂರ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಇದನ್ನು ಯಾರಾದ್ರೂ ಕೂಡ ಬಳಸ್ಬೋದು, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ. ಯಾರು ಕೂದಲಿನ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ, ಕೂದಲು ತುಂಬಾ ಉದುರ್ತಾ ಇದೆ ಅನ್ನೋರು, ಮಕ್ಕಳಿರ್ಬೋದು ದೊಡ್ಡೋರಿರ್ಬೋದು, ಯಾರು ಆದ್ರೂ ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲಿನ ಸಮಸ್ಯೆಯನ್ನು ನಾವು ದೂರ ಮಾಡ್ಕೋಬೋದು. ನಾನಿಲ್ಲಿ 8ರಿಂದ 10 ಚಕ್ಕೆಯ ಪೀಸ್ಗಳನ್ನು ತಗೊಳ್ತಾ ಇದ್ದೀನಿ. ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಹೀಗೆ ಪುಡಿ ಮಾಡಿಕೊಂಡು ನೀರಲ್ಲೇ ಹಾಕಿ ಕುದಿಸ್ಕೊಳ್ಳೋದ್ರಿಂದ ಇದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ ಅಂತ ನಾನು ಸುಮಾರು 8ರಿಂದ 10 ಚಿಕ್ಕ ಚಿಕ್ಕ ಪೀಸ್ಗಳನ್ನು ತೊಗೊಂಡಿದ್ದೀನಿ. ಚಕ್ಕೆಯ ಪೀಸ್ಗಳನ್ನು ತೊಗೊಂಡು ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಪುಡಿ ಮಾಡಿಕೊಂಡು ನೀರಲ್ಲೇ ಹಾಕಿ ಕುದಿಸ್ಕೊಳ್ಳೋಣ. ಈ ದಾಲ್ಚಿನ್ನಿ ಇರ್ಬೋದು, ಹಾಗೆ ನೆನೆಸಿಟ್ಟಿರುವಂಥ ಮೆಂತ್ಯ ಕಾಳುಗಳು ಇರ್ಬೋದು, ಹಾಗೆ ಟೀ ಪೌಡರ್ ಇರ್ಬೋದು, ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಮನೆಮದ್ದು ಅಂತಲೇ ಹೇಳ್ಬೋದು. ₹1 ಕೂಡ ಖರ್ಚಿಲ್ದೇ ಮನೆಯಲ್ಲಿ ಮಾಡ್ಕೊಳ್ಳುವಂಥ ಹೇರ್ ರೆಮಿಡಿ ಇದು. ಯಾವುದೇ ರೀತಿಯ ಖರ್ಚಿಲ್ದೇ ಆರಾಮಾಗಿ ನಾವು ಮನೆಯಲ್ಲಿ ಸುಲಭವಾಗಿ ನಮ್ಮ ಅಡುಗೆಗೆ ಬಳಸುವಂಥ ಪದಾರ್ಥಗಳನ್ನು ಬಳಸಿಕೊಂಡು ನಮ್ಮ ಕೂದಲನ್ನು ನಾವು ತುಂಬ ಚೆನ್ನಾಗಿ ಗ್ರೋತ್ ಮಾಡ್ಕೋಬೋದು. ಇವುಗಳನ್ನು ನಾವು ಪದೇ ಪದೇ ಬಳಸ್ತಾ ಬರೋದ್ರಿಂದ ಕೂದಲು ಬಿಳಿಯಾಗುವ ಚಾನ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಕೂದಲು ಎಷ್ಟೇ ಬಿಳಿಯಾಗಿದ್ರೂ ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಕಪ್ಪಾಗಿ ಬದಲಾವಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಇವುಗಳನ್ನು ಬಳಸೋದ್ರಿಂದ ಎಷ್ಟೇ ಡಲ್ ಆಗಿರೋ ಕೂದಲು ಕೂಡ ಶೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ಶೈನ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಅರ್ಧ ಗ್ಲಾಸಿನಷ್ಟು ನೀರನ್ನು ತಗೊಳ್ತಾ ಇದ್ದೀನಿ. ಹಾಗೆಯೇ ನೆನೆಸಿಟ್ಟಿರೋ ಮೆಂತ್ಯ ಕಾಳುಗಳು ಇರ್ಬೋದು, ಹಾಗೆ ನೀರನ್ನು ಪೂರ್ತಿಯಾಗಿ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಪುಡಿ ಮಾಡಿ ಇಟ್ಕೊಂಡಿರೋ ಚಕ್ಕೆಯನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಟೀ ಪುಡಿಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಸುಮಾರು 8ರಿಂದ 10 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನೀಟಾಗಿ ಕುದಿಸ್ಕೊಳ್ಳೋಣ. ಹೀಗೆ ಕುದಿಸ್ಕೊಳ್ಳೋದ್ರಿಂದ ಇದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಈ ನೀರೇ ಪವರ್ಫುಲ್ ಅಂತ ಹೇಳ್ಬೋದು ನಾವು. ಈ ನೀರಲ್ಲಿ ಎಲ್ಲ ಅಂಶಗಳು ಕೂಡ ಸೇರ್ಪಡೆಯಾಗಿರುತ್ತೆ. ಈ ನೀರನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಕೂದಲನ್ನು ನಾವು ಬೆಳೆಸ್ಕೋಬೋದು. ಕೂದಲಿಗೆ ಆಗುವಂಥ ಪ್ರತಿಯೊಂದು ಹಾನಿಯನ್ನು ಕೂಡ ನಾವು ನಿವಾರಣೆ ಮಾಡ್ಕೋಬೋದು. ತುಂಬ ಹೊಟ್ಟಾಗಿದೆ ಅಂದ್ರೂ ಕೂಡ ನಾವು ಇದನ್ನು ಬಳಸ್ಕೊಳ್ಳೋದ್ರಿಂದ ಹೊಟ್ಟಿನ ಸಮಸ್ಯೆನ ಶಾಶ್ವತವಾಗಿ ನಾವು ದೂರ ಮಾಡ್ಕೋಬೋದು. ಹಾಗೆಯೇ ಎಲ್ಲಿ ಕೂದಲು ಉದುರಿರುತ್ತೋ ಅದೇ ಜಾಗದಲ್ಲಿ ಕೂಡ ಕೂದಲು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಪವರ್ಫುಲ್ ಆಗಿರೋ ರೆಮಿಡಿಗಳು ಇವು. ನೀವು ನೋಡ್ತಾ ಇರ್ಬೋದು, ಕಲರ್ ಕೂಡ ಪೂರ್ತಿಯಾಗಿ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಕುದಿಸ್ಕೊಂಡಿರೋ ಈ ಪದಾರ್ಥವನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ತಣ್ಣಗಾದ ನಂತರ ಒಂದು ಬೌಲ್ಗೆ ಇದನ್ನು ಶೋಧಿಸ್ಕೊಳ್ಳೋಣ. ಹೀಗೆ ತಣ್ಣಗಾದ ನಂತರ ಈ ಹೇರ್ ರೆಮಿಡಿಯನ್ನು ನಾವು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಕೂಡ ತೆಗೆದಿಟ್ಕೋಬೋದು. ಹಾಗೆ ಫ್ರಿಜ್ಜಲ್ಲಿ ಕೂಡ ನಾವು ತೆಗೆದಿಟ್ಕೊಂಡು ನಮಗೆ ಯಾವಾಗ ತಲೆ ಸ್ನಾನ ಮಾಡಬೇಕು ಆವಾಗ ತಲೆಯ ಬುಡಭಾಗದಿಂದ ತುದಿಯವರೆಗೂ ಕೂಡ ಈ ಹೇರ್ ರೆಮಿಡಿನ ಅಪ್ಲೈ ಮಾಡಿಕೊಂಡು ಸುಮಾರು 20 ನಿಮಿಷಗಳ ನಂತರ ಇದೇ ರೆಮಿಡಿನ ಸ್ವಲ್ಪ ತೊಗೊಂಡು ಇದಕ್ಕೆ ಶಾಂಪೂ ಕೂಡ ಮಿಕ್ಸ್ ಮಾಡಿಕೊಂಡು ಹಾಗೆ ನಾವು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಹೇರ್ಸನ್ನು ನಾವು ಗ್ರೋತ್ ಮಾಡ್ಕೋಬೋದು. ಹಾಗೆ ತಲೆ ಹೊಟ್ಟನ್ನು ನಿವಾರಣೆ ಮಾಡ್ಕೋಬೋದು. ತುಂಬ ಕೂದಲು ಉದುರೋ ಸಮಸ್ಯೆ ಇದ್ದವರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಉದುರೋ ಸಮಸ್ಯೆ ತಕ್ಷಣವೇ ನಿಲ್ಲುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕೂದಲು ಹೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆ ಗ್ರೋತು ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಹೀಗೆ ಏರ್ ಕಂಟೈನರ್ ಬಾಕ್ಸಲ್ಲಿ ನಾವು ತೆಗೆದಿಟ್ಕೊಳ್ಳೋದ್ರಿಂದ ನಮಗೆ ಯಾವಾಗ ಬೇಕೋ ಆವಾಗ ನಾವು ಯೂಸ್ ಮಾಡ್ಕೋಬೋದು. ಒಂದೇ ಸರಿನೇ ಯೂಸ್ ಮಾಡೋ ಬದಲು ಈ ಥರ ನಾವು ತೆಗೆದಿಟ್ಟು
ಅವಾಗವಾಗ ನಾವು ಇದನ್ನು ಉಪಯೋಗಿಸ್ತಾ ಬರೋದ್ರಿಂದ ನಮ್ಮ ಕೂದಲಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಯಾರಾದ್ರೂ ಕೂಡ ಯೂಸ್ ಮಾಡ್ಬೋದು. ಚಿಕ್ಕ ಮಕ್ಕಳು ಕೂಡ ಕೂದಲು ಸಮಸ್ಯೆನ ತುಂಬಾ ಅನುಭವಿಸ್ತಾ ಇದ್ದಾರೆ. ತುಂಬ ಕೂದಲು ಚಿಕ್ಕ ವಯಸ್ಸಿಗೆ ಬಿಳಿ ಆಗ್ತಾ ಇದೆ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಬಿಳಿಯಾಗೋ ಕೂದಲೆಲ್ಲ ಕಪ್ಪಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕೂದಲು ಬೆಳೀತಾನೇ ಇಲ್ಲ, 1 ಇಂಚು ಕೂಡ ಕೂದಲು ಬೆಳೀತಾನೆ ಇಲ್ಲ, ಹೇಗಿದೆ ಹಾಗೆ ಇದೆ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕೂದಲು ಒಡೆಯುವಿಕೆ ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಆ ಕೂದಲು ಅಲ್ಲಿಗೇನೆ ಕಟ್ಟಾಗಿಬಿಡುತ್ತೆ, ಕೂದಲು ಮುಂದೆ 1 ಇಂಚು ಕೂಡ ಸರಿತಾ ಇಲ್ಲ ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಹೊಟ್ಟನ್ನು ಕೂಡ ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು. ಹಾಗೆ ಕೂದಲು ಸದಾಕಾಲ ನಮ್ಮ ಕೂದಲು ಕಪ್ಪಾಗಿಯೇ ಇರಬೇಕು ಅನ್ನೋರು ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಕೂದಲು ಕಪ್ಪಾಗಿ ಬರುತ್ತೆ, ಹಾಗೆ ಸ್ಮೂತಾಗಿ ಬರುತ್ತೆ. ತುಂಬ ರಫ್ ಆಗಿದೆ ಕೂದಲು ಅನ್ನೋರು ಇದನ್ನು ಬಳಸೋದ್ರಿಂದ ತುಂಬ ಚೆನ್ನಾಗಿ ಕೂದಲು ಸ್ಮೂತ್ ಆಗುತ್ತೆ, ಹಾಗೆ ಒಂದು ಒಳ್ಳೆ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಖರ್ಚಿಲ್ದೇನೆ, ₹1 ಕೂಡ ಖರ್ಚಿಲ್ದೇನೆ ಎಷ್ಟು ಈಸಿಯಾಗಿ ನಾವು ಮಾಡ್ಕೋಬೋದು. ಶಾಂಪೂ ಥರನೂ ಕೂಡ ಇದನ್ನು ಬಳಸ್ತಾ ಬರೋದ್ರಿಂದ ಡೈರೆಕ್ಟಾಗಿ ಶಾಂಪೂ ಬಳಸಿದರೆ ಕೂದಲಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಈ ಥರ ಪದಾರ್ಥನ ಸ್ವಲ್ಪ ಮಿಶ್ರಣ ಮಾಡಿಕೊಂಡು ಅದಕ್ಕೆ ಒಂದು ಶಾಂಪೂ ಕೂಡ ಆ್ಯಡ್ ಮಾಡಿಕೊಂಡು ನಾವು ಅವಾಗ ತಲೆ ವಾಶ್ ಮಾಡ್ತಾ ಬರೋದ್ರಿಂದ ಒಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು. ಕೂದಲಿಗೆ ಆಗುವಂಥ ಪ್ರತಿಯೊಂದು ಹಾನಿಯನ್ನು ಕೂಡ ನಾವು ದೂರ ಮಾಡ್ಕೋಬೋದು. ಕೂದಲು ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ. ದಯವಿಟ್ಟು ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.